ನಮಸ್ಕಾರ, ನಾನು ನಿಮ್ಮ ಶಿವನಗೌಡ. ನಮ್ಮ ಇಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಮಂಗಳೂರು ನಗರದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಭರತ್ ಅವರು. ಸೊ ಇಲ್ಲಿ ಅವರು ಕ್ರಾಪ್ ಫ್ಯಾಟನಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಇದ್ದೇವೆ, ಆದರೆ ಕ್ರಾಪ್ ಫ್ಯಾಟನಿಂಗ್ ಇದೊಂದು ಹೊಸ ಕಾನ್ಸೆಪ್ಟ್. ಸೊ ಇವರು ಟೆರೆಸ್ ಮೇಲೆನೆ ಒಂದು ಕ್ರಾಪ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ವಾಟ್ ಇಸ್ ದಿಸ್ ಕ್ರಾಪ್ ಫ್ಯಾಟನಿಂಗ್, ಮತ್ತೆ ಇದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಸೊ ಇದನ್ನ ಎಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಒಂದು ಕ್ರಾಪ್ ಫ್ಯಾಟನಿಂಗ್ ಬಗ್ಗೆ ತಿಳಿಸ್ಕೊಡಿ. ಹಾರ್ಶ್ರೇ ಕ್ರಾಪ್ಸ್ ಅಂತ ನಮ್ದು ಈಗ ಒಟ್ಟಿಗೆ ಮಾಡುವಂತ ನಾವು, ಬಟ್ ಅವರ ಮನೇಲಿ ಮಾಡಿ ನಾವು ನಮ್ಮ ಮನೇಲಿ ಮಾಡಿದ್ದೇವೆ. ಬಟ್ ಇವರು ಒಂದು ಆಸ್ ಅ ಗರ್ಲ್ ಇಟ್ಸ್ ವೆರಿ ಹಾರ್ಡ್ ಟು ಡೂ ಇಟ್. ಅಂದ್ರೆ ನೀವು ನೋಡಿರ್ಬೋದು, ಅದು ತುಂಬಾ ಅಗ್ರೆಸ್ ಆಗಿದೆ. ಕೆಲವರು ನಂಗೂ ಅಷ್ಟೇ, ನಂಗೆ ಎಕ್ಸಾಂಪಲ್ ಒಂದು ಕಾಕ್ರೋಚ್ ನೋಡಿದ್ರೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ, ನಂಗೆ ಸ್ವಲ್ಪ ಭಯ ಆಗ್ತದೆ. ಅವರಿಗೆ ಅದನ್ನ ಸಹ ಈಗ ಈ ಕ್ರಾಬ್ ಅನ್ನು ಮುಟ್ಟೋದು ನೀವು ನೋಡಿರ್ಬೋದು ಎಷ್ಟು ಅಗ್ರೆಸ್ ಆಗಿದೆ ಅಂತಲ್ಲಿ. ಇದನ್ನು ನಮಗೆ ಗರ್ಲ್ಸ್ಗೆ ಸಹ ಮಾಡ್ಬೋದು, ಅಲ್ಲ ವುಮೆನ್ಗೆ ಸಹ ಮಾಡ್ಬೋದು, ಏಜ್ ಆದವ್ರಿಗೆ ಮಾಡ್ಬೋದು, ಚಿಕ್ಕವರಿಗೆ ಮಾಡ್ಬೋದು, ಯಾರಿಗೆ ಮಾಡ್ಬೋದು ಅಂತ ಹೇಳಿ ನಾವು ಒಂದು ಪ್ರೂವ್ ಮಾಡಿ ತಿಳಿಸಿದ್ದೇವೆ. ಸೊ ಇಲ್ಲಿ ನಾವು ಕ್ಲಾಸಸ್ ಕೊಡ್ತೇವೆ ಆಕ್ಚುಲಿ ಸರ್. ಈಗ ನಾವು ನಮ್ದು ಕ್ರಾಪ್ ಶಾಕ್ ಅಲ್ಲಿ ಪರವಾಗಿ, ಅವರ ಹಾರ್ಶ್ರೇ ಕ್ರಾಪ್ಸ್ ಪರವಾಗಿ ಒಟ್ಟಿಗೆ ಮಾಡಿ ಕೊಡ್ತೀವಿ. ಇದರಲ್ಲಿ ನಮ್ಮದು ಬೇರೆ ಬೇರೆ ಫಾರ್ಮ್ ಅಂತ ನಮ್ಮ ಇಲ್ಲ. ಎಟ್ ದ ಮೂಮೆಂಟ್ ನಾವು ಆರ್ ಗಿವಿಂಗ್ ಕ್ಲಾಸಸ್ ಇಟ್ ದಿಸ್ ಪ್ಲೇಸ್ ಓನ್ಲಿ. ಅದೇ ರೀತಿ ಇವರ ಆದೇಶ ಅಂತ ಹೇಳಿ ನಮ್ಮದು ಈಗ ಪ್ರೆಸೆಂಟ್ಲಿ ಇಲ್ಲಿ ಈ ಎಲ್ಲ ಫಾರ್ಮ್ ಅನ್ನು ನೋಡುವಂತದ್ದು ಆಗ್ಲಿ, ಅವರು ಇದರಲ್ಲಿ ಮತ್ತೆ ಹೊಸತು ಫ್ಯೂಚರ್ ಮಾಡುವಂತ ನಮ್ಮ ಪ್ಲಾನ್ ಇದೆ. ಅದಕ್ಕೆ ಅವರೇ ಎಲ್ಲ ಮೇನ್ ಆಗಿರುವಂತದ್ದು. ಸೊ ಇದರಲ್ಲಿ ಸಹ ನಮಗೆ ಸಕ್ಸಸ್ ಇದೆ. ನಾವಿಲ್ಲಿ ಎವ್ರಿ ವೀಕೆಂಡ್ ಇಲ್ಲದ್ರೆ ಅಲ್ಟರ್ನೇಟ್ ವೀಕೆಂಡ್ಸ್ ಕ್ಲಾಸ್ ಕೊಡ್ತೇವೆ. ಯಾಕಂದ್ರೆ ಎವ್ರಿ ಡೇ ನಮ್ಮ ಕ್ಲಾಸ್ಗಳಿಗೆ ಆಗಲ್ಲ, ಯಾಕಂದ್ರೆ ನಮ್ಮ ಬಿಸ್ನೆಸ್ ಕಷ್ಟ ಆಗ್ತದೆ. ಸೊ ನಾವು ವೀಕೆಂಡ್ ಯೂಶಲಿ ಕ್ಲಾಸ್ ಇರ್ತೇವೆ. ಸೊ ಕ್ಲಾಸಸ್ ಬಗ್ಗೆ ಹೇಳಿ. ಸೊ ನಮ್ದು ಕ್ಲಾಸಸ್ ಬಂದ್ಬಿಟ್ಟು 2 days ಇರ್ತದೆ. ನಾವು ಡೇ 1 ಅಲ್ಲಿ ಸರ್ ಈ ಥಿಯರಿ ವಿಷಯದಾಗ್ಲಿ ಅಲ್ಲ ನಮ್ಮ ಎವ್ರಿ ಡೇ ರುಟೀನ್ ಬಗ್ಗೆ ಆಗ್ಲಿ ಮಾಡ್ತೇವೆ. ಡೇ 2 ಅಲ್ಲಿ ಸರ್ ಅವರು ಇಲ್ಲಿ ಬೆಳಿಗ್ಗೆ ಕ್ಲೀನಿಂಗ್ ಇಂದ ಹಿಡಿದು ಸಂಜೆ ತನಕ ನಿಂತ್ಕೊಂಡು ನಮ್ಮ ಎವ್ರಿ ಡೇ ರುಟೀನ್ ಎಲ್ಲ ಫಾಲೋ ಅಪ್ ಮಾಡಿ ಪ್ರಾಕ್ಟಿಕಲಿ ಮಾಡಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಡಾಲ್ಟನ್ ಅಂತ, ನಾನು ಕುಂದಾಪುರದಿಂದ ಬಂದಿರೋದು. ಸೊ ಈಗ ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾವು ನಿನ್ನೆ ಸ್ಟಾರ್ಟ್ ಮಾಡಿದ್ದು. ಸೊ 2 days. ಹೌದು, 2 days ಟ್ರೈನಿಂಗ್. ಸೊ ಏನೇನು ಕಲ್ತ್ರಿ? ನಮ್ಗೆ ಅವರು ಬೇಸಿಕ್ಸ್ ಇಂದ ಹೇಳಿಕೊಂಡು ನಿನ್ನೆ ಕಂಪ್ಲೀಟ್ ಥಿಯರಿ ಕಂಪ್ಲೀಟ್ ಅಲ್ಲ, ಹಾಫ್ ಡೇ ಥಿಯರಿ. ಅಂದ್ರೆ ಯಾವುದಕ್ಕಾದ್ರೂ ಥಿಯರಿ ಬೇಸಿಕ್ ನಾಲೆಜ್ ಇಂಪಾರ್ಟೆಂಟ್. ಹೇಗೆ ಅಂದ್ರೆ ಕ್ರಾಪ್ಸ್ ಯಾವ ಟೈಪ್, ಎಷ್ಟು ವೆರೈಟಿ ಇದೆ, ಮತ್ತೆ ಲೈಫ್ ಸ್ಪ್ಯಾನ್ ಏನು ಅದ್ರದ್ದು, ಮತ್ತೆ ಹೇಗೆ ಐಡೆಂಟಿಫೈ ಮಾಡೋದು, ಮೇಲ್ ಹೇಗೆ ಫಿಮೇಲ್ ಹೇಗೆ ಐಡೆಂಟಿಫೈ ಮಾಡೋದು, ಕ್ಲೀನಿಂಗ್ ಹೇಗೆ, ವಾಟರ್ ಲೆವೆಲ್ ಹೇಗೆ ಚೆಕ್ ಮಾಡೋದು, ಮತ್ತೆ ಅವ್ರ ಕರೆಂಟ್ ಸೆಟಪ್ ಹೇಗೆ, ಮತ್ತೆ ಯಾವ್ಯಾವ ಟೈಪಲ್ಲಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನೀವು ಆಲ್ಮೋಸ್ಟ್ 3 types ನೋಡ್ಬೋದು, ಅಲ್ಲ 2 types ನೋಡ್ಬೋದು. ಸೊ ಅದು ಹೇಗೆ ಮಾಡ್ಬೋದು, ಮತ್ತೆ ಅವ್ರದ್ದು ನಾಲೆಜ್. ಸೊ ಬೇಸಿಕಲಿ ಲೈಕ್ ಈಗ ನಿನ್ನೆಯಿಂದ ಇವತ್ತಿನ ತನಕ ನೋಡಿದ್ರೆ, ಈಗ ಭರತ್ ಬಗ್ಗೆ ಹೇಳೋದಾದ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಅವರು. ಮತ್ತೆ ಅವರು ತುಂಬಾ ಇದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರದ್ದು ಈ ಸೆಟಪ್ ಎಲ್ಲ ಮಾಡೋದು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಒಂದು ರೆಸಿಪಿ ನೋಡಿದ್ರೆ ನೀವು ಏನಾದ್ರು ಮಿಸ್ ಮಾಡಿದ್ರೆ ಎಲ್ಲದೂ ಹೇಳೋದು, ಅದು ಬರತ್ ಆಗಲ್ಲ. ಪ್ರತಿಯೊಂದನ್ನು ಹೇಳಿಕೊಟ್ಟಾರೆ. ಇವನ್ ಇವ್ರಿಗೆ ಆದೇಶ್ ಕೂಡ, ಅವರು ಮ್ಯಾಮ್ ಕೂಡ ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವ್ರದ್ದು ಈಗ ಅಂದ್ರೆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋದು, ಆ ಕಮ್ಯುನಿಟಿಯಲ್ಲಿ ನಾವು ಒಂದು ಪಾರ್ಟ್ ಅನ್ನೋ ತರ. ಸೊ ಅದೇ ತರ ಇದನ್ನೊಂಥರ ಎಕ್ಸ್ಪಾಂಡ್ ಮಾಡಿ ದೊಡ್ಡ ಕಮ್ಯುನಿಟಿ ಬಿಲ್ಡ್ ಮಾಡಿ ಒಂದು ಸೊಸೈಟಿಗೆ ಒಂದು ಏನಂದ್ರೆ ಮತ್ತೆ ಪ್ಲಸ್ ಯೂತ್ಸಿಗೆ ಅಥವಾ ಯಾರು ಬೇಕಾದ್ರೂ ಮಾಡಿ, ಈವನ್ ಒಂದು ಲೇಡಿ ಮಾಡ್ತಿದ್ದಾರೆ, ಅದರಿಂದ ಅಂದ್ರೆ ಇಂಟ್ರೆಸ್ಟ್ ತಗೊಂಡು ತುಂಬಾ ಜನ ಮುಂದೆ ಬರಬೇಕು ಅನ್ನೋದು ಅವರದೊಂದು ಆಸೆ. ಹಾಗೆ ಸೊ ಈಗ ಹೋಗಿ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅಂದ್ರೆ ಆಬ್ವಿಯಸ್ಲಿ ನಾನೀಗ ಅವ್ರಿಗೆ ನಿನ್ನೆ ಹೇಳ್ತಿದ್ದೆ, ಅಂದ್ರೆ ನಾ ಇಮಿಡಿಯೇಟ್ ಸ್ಟಾರ್ಟ್ ಮಾಡಲ್ಲ. ನಾನು ಮೋಸ್ಟ್ಲಿ 2 weeks ಬಿಟ್ಟು ಮತ್ತೆ ಅವ್ರು ಬರ್ತೇನೆ ಇಲ್ಲಿದ್ದು, ಅಂದ್ರೆ ಅವ್ರ ಜೊತೆನೆ ಕೆಲಸ ಮಾಡೋಕೆ ಅಥವಾ ಅವ್ರ ಜೊತೆ ಹೆಲ್ಪ್ ಮಾಡೋಕೆ. ಹಾಗೆ ಸೊ ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಎಲ್ಲ ಒಂದ್ಸತಿ ಕರೆಕ್ಟ್ ಆದ ನನ್ನ ಕಾನ್ಫಿಡೆನ್ಸ್ ಬಂದ ಮೇಲೆ ಅದ್ರ ನಂತರ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಈಗ ಇದು ಸೀಸನ್ ಕೂಡ ಚೇಂಜ್ ಆಗ್ತಿದೆ. ಸೊ ಅದು ಎಲ್ಲ ಫ್ಯಾಕ್ಟರ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಮಾಡ್ಬೇಕು. ಹಾಗೆ ಓಕೆ, ಥ್ಯಾಂಕ್ ಯು. ನಮ್ಮದು ಪ್ರವೀಣ್ ಮತೇಸ್ ಅಂತ. ನಿಮ್ಮೂರು? ಊರು ಮೂರುಬೆಳ್ಳೆ. ಓಕೆ. ಸೊ ಇಲ್ಲಿ ಈಗ ನೀವು ಟ್ರೈನಿಂಗಲ್ಲಿ ಏನೇನು ಕಲ್ತಿದ್ದೀರಿ? ನಾನು ಫಿಮೇಲ್ ಯಾವುದು, ಮೇಲ್ ಯಾವುದು, ಮತ್ತು ಹೇಗೆ ಫುಡ್ ಎಲ್ಲ ಹಾಕೋದು, ಫುಡ್ ಆದ ಮೇಲೆ ಯಾವ ಕ್ಲೀನ್ ಮಾಡಬೇಕು ಎವ್ರಿ ಡೇ, ಮತ್ತು ವಾಟರದ್ದು, ಮತ್ತು ಎಲೆಕ್ಟ್ರಿಷನ್ ಇದರದ್ದು, ಮತ್ತು ಆಕ್ಸಿಜನ್ ಇದರದ್ದು, ಮತ್ತು ಯಾವ ಟೈಪಲ್ಲಿ ಮಾಡಬೇಕಂತ ಬಾಕ್ಸ್ ಯಾವ ಫಸ್ಟ್ ಇದರಲ್ಲಿ ಮಾಡಬೇಕಾ, ಯಾವುದರಲ್ಲಿ ಫಸ್ಟ್ ಎಷ್ಟು 10 ಇದರಲ್ಲಿ. ಸೊ ಇದು ನಿಮಗೆ ಯೂಸ್ಫುಲ್ ಆಯ್ತು? ಹಾಗೆ ಯೂಸ್ಫುಲ್ ಆಯಿತು. ನೀವು ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ? ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೇನೆ. ಸ್ವಲ್ಪ ನಮ್ಗಂದ್ರೆ ನೀರದ್ದು ಸ್ವಲ್ಪ ಇಲ್ಲ ಸಮಸ್ಯೆ, ಮತ್ತೆ ಸ್ವಲ್ಪ ಜಾಗದ ಸಮಸ್ಯೆ ಉಂಟು. ಹಂಗೆ ಸ್ವಲ್ಪ ಏನಾದ್ರು ಪ್ಲಾನ್ ಮಾಡಿ, ಬ್ರದರ್ ಇದ್ದಾರೆ ಇದು ದುಬೈಯಲ್ಲಿ, ಅವರು ಕೂಡ ಇದು ಎಕ್ಸ್ಪೋರ್ಟ್ ಎಲ್ಲ ಪ್ಲಾನ್ ಅವ್ರು ಹೇಳಿದ್ರು, ಅದು ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡುವಂತ. ಹಂಗೆ ಅವ್ರ ಹತ್ರ ಈಗ ಇಲ್ಲಿಂದ ಹೋದ ಮೇಲೆ ಮಾತಾಡಿ ಒಂದು ಜಾಗ ಮತ್ತೆ ಇದು ನೀರದ್ದು ಏನು ವ್ಯವಸ್ಥೆ ಅಂತ ಮಾಡಿ ಇದು ಸ್ಟಾರ್ಟ್ ಮಾಡೋ ಮುಂಚೆ ಪುನೊಂದ್ಸಲ ಬಂದು ಇವ್ರ ಹತ್ರ ಬ್ರದರ್ ಸರ್ ಹತ್ರ ಬಂದು ಮಾತಾಡಿ ಮಾಡ್ಬೇಕಂತ. ಓಕೆ, ಥ್ಯಾಂಕ್ ಯು.
ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಿಖಿಲ್ ಅಂತ. ಊರು? ಉಡುಪಿಯಿಂದ ಬ್ರಹ್ಮೂರು ಒಳಗೆ. ಓಕೆ. ಸೊ ಹೆಂಗೆ ನೀವು ಟ್ರೈನಿಂಗ್ ಯೂಸ್ಫುಲ್ ಅನ್ಸ್ತಾ ನಿಮಗೆ? ಯೂಸ್ಫುಲ್ ಸರ್, ಬೇರೆ ಕಡೆಗಿಂತ ಇಲ್ಲಿ ಫುಲ್ ಯೂಸ್ಫುಲ್ ಉಂಟು. ಏನೇನು ಕಲ್ತ್ರಿ ಈಗ? ಏನಂದ್ರೆ ಈಗ ನಾವು ಯಾವ ಟೈಪ್ ಮಡ್ ಉಂಟು, ಅದು ಯಾವ ತರ ಮೋಲ್ಟಿಂಗ್ ಮಾಡಬೇಕು, ಬೆಳಿಬೇಕು, ಆ ತರ ಹೇಳಿ ಕೊಡ್ಬೇಕು. So ಈಗ ನೀವು ಹೋಗಿ ಸ್ಟಾರ್ಟ್ ಮಾಡ್ಬೇಕಂತ? ಸ್ಟಾರ್ಟ್ ಮಾಡ್ತೀನಿ, ಒಂದು 1 ಮಂತ್ ಒಳಗೆ ಸ್ಟಾರ್ಟ್ ಮಾಡ್ತೀನಿ. ಸೆಟಪ್ ಮಾಡಬೇಕು. ಉಡುಪಿ ಬ್ರಹ್ಮಾವರ. ಉಡುಪಿ ಬ್ರಹ್ಮವಾರ. ಕ್ಲಾಸ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಕ್ಲಾಸ್ 100% ವರ್ತ್. ಮತ್ತೆ ಬೇರೆ ಕಡೆಗಿಂತ ಸೂಪರ್ ಉಂಟು. ಬೇರೆ ನೀವು ಕೇರಳ ಆಚೆ ಎಲ್ಲ ಹೋದ್ರೆ ಆನ್ಲೈನ್ ಕೊಡ್ತಾರೆ 3 ಗಂಟೆ, ಬರೀ ಥಿಯರಿ ಮಾತ್ರ, ಏನು ಅರ್ಥನೇ ಆಗುದಿಲ್ಲ. ಆದ್ರೆ ಇಲ್ಲಿ ಬಂದ್ರೆ ಫಸ್ಟ್ ಡೇ ಫುಲ್ ಥಿಯರಿ, ಮತ್ತೆ ಯಾವ ತರ ಚೆಕಿಂಗ್ ಮಾಡುವ, ಇದು ನಮ್ದು ವಾಟರ್ ಲೆವೆಲ್ ಚೆಕ್, pH ಚೆಕ್ ಎಲ್ಲ ಹೇಳಿಕೊಡ್ತಾರೆ ಯಾವ ತರ ಅಂತ. ನೆಕ್ಸ್ಟ್ ಡೇ ಇದು ನಮ್ದು ಫುಡ್ ಎಲ್ಲ ಹಾಕ್ತೀವಲ್ಲ, ಯಾವ ತರ ಫುಡ್ ಕ್ಲೀನಿಂಗ್, ಯಾವ ತರ ಮೇಂಟೈನ್ ಮಾಡಬೇಕು, ಪೂರ್ತಿ ಕ್ಲಿಯರ್ ಆಗಿ ಕೊಡ್ತಾರೆ. ಫುಡ್ ಬಗ್ಗೆ ಹೇಳ್ಬೇಕಾದ್ರೆ ಒಳ್ಳೆ ಕ್ಲಾರಿಟಿ ಒಳ್ಳೆ ಉಂಟು. So ಇಲ್ಲಿ ನಿಮಗೆ ಊಟ ಮತ್ತೆ ಒಳ್ಳೆ ಕ್ವಾಲಿಟಿ ಉಂಟು. ವಸತಿ ಒಂದಿಲ್ಲ, ನಾವು ನೆಕ್ಸ್ಟ್ ಟೈಮ್ ಅವ್ರು ಮಾಡ್ತಾರೆ ಅಂತ. ಇವಾಗ ಸೆಟಪ್ ಏನಿಲ್ಲ, ಊಟ ಜೊತೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಇತ್ತು. ವಾಟರ್ ಸೈಕಲ್ ನೋಡಬೇಕು. ವಾಟರ್ ಸೈಕಲ್ ಅಂದ್ರೆ ಡೈಲಿ ನಾವು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ಬಿಟ್ಟು ಸ್ಯಾಲಿನಿಟಿ ಚೆಕ್ ಮಾಡ್ತೇವೆ, ಅಮೋನಿಯಾ ಚೆಕ್ ಮಾಡ್ತೀವಿ, pH ಲೆವೆಲ್ ಚೆಕ್ ಮಾಡ್ತೀವಿ ಹೇಗೆ ಅಂತ, ನೈಟ್ರೇಟ್ ಎಲ್ಲ ಚೆಕ್ ಮಾಡ್ತೀವಿ. ಅಷ್ಟಿಲ್ಲ, pH ಮತ್ತೆ ಅಮೋನಿಯಾ ಕ್ಲಿಯರ್ ಇದ್ರೆ ನಮ್ದು 2 ಮತ್ತೆ ಮ್ಯಾಚ್ ಆಗ್ತದೆ. ಸೊ ಅದು ಮೇನ್ ನೋಡ್ತೀವಿ, pH ಮತ್ತೆ ಅಮೋನಿಯಾ, ಸ್ಯಾಲಿನಿಟಿ ಲೆವೆಲ್. ಸ್ಯಾಲಿನಿಟಿ ಆಲ್ಮೋಸ್ಟ್ ಬ್ಯಾಲೆನ್ಸ್ ಇರ್ತದೆ, pH ಅಪ್ ಡೌನ್ ಆಗ್ತಾ ಇರ್ತದೆ. ಅಮೋನಿಯಾ ಇವತ್ತು ನಮ್ದು ಬ್ಯಾಕ್ಟೀರಿಯಾ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಅಂತ ಅಮೋನಿಯಾ ಕೂಡ ಕಂಟ್ರೋಲ್ ಆಗಿದೆ. ಸೊ ಯಾಕೆಂದ್ರೆ ನಾವು ಫೀಡಿಂಗ್ ಈವ್ನಿಂಗ್ ಹಾಕುದು, ಫೀಡಿಂಗ್ ಹಾಕ್ಮೇಲೆ ಒಂದು 1 hour ಅಲ್ಲಿ ತಿಂದ್ಬಿಡ್ತದೆ ನಮ್ದು ಕ್ರಾಬ್. ನಮ್ಗೆ ಗೊತ್ತುಂಟು ಎಷ್ಟು ಕ್ವಾಂಟಿಟಿ, ಎಷ್ಟು ಕ್ರಾಬ್, ಎಷ್ಟು ಕ್ವಾಂಟಿಟಿ ಫೀಡ್ ತಿಂತದೆ. ಸೊ ಅಷ್ಟೇ ಕ್ವಾಂಟಿಟಿ ನಾವು ಹಾಕುದು. ಸೊ ಅದು ಹೇಗೆ ತಿಂತದೆ, ತಿಂದ್ಮೇಲೆ 1 hour ನಂತರ ಕ್ಲೀನ್ ಮಾಡ್ಲಿಕ್ಕೆ ಇರ್ತದೆ. ಯಾವ್ದು ಕ್ರಾಬ್ ವೇಸ್ಟ್ ಬಿಡ್ತದೆ ಆವಾಗನೇ, ಯಾವ್ದು ಕ್ರಾಬ್ ಬಿಡೋದಿಲ್ಲ ನೆಕ್ಸ್ಟ್ ಡೇ ಇರ್ತದೆ. ಯಾವ್ದಕ್ಕೆ ನಾವು ಫೀಡ್ ಹಾಕಿದ್ವಿ ಬೈ ಚಾನ್ಸ್ ಇದು ಏವಿಂಗ್ ಅಂತ, ಇದು ಏವಿಂಗ್ಗೆ ನಾನು ಫುಲ್ ರೋಗೆ ಫೀಡ್ ಹಾಕಿದ್ವಿ. ಸೊ ಇದು ಫುಲ್ ರೋ, ಇದು ಅದೇ ನೈಟ್ ನಾವು 1 ಗಂಟೆ ನಂತರ ಫೀಡ್ ಹಾಕ್ಮೇಲೆ ಕ್ಲೀನ್ ಮಾಡ್ಲೇಬೇಕು. ಯಾಕೆಂದ್ರೆ ಬೈ ಚಾನ್ಸ್ ಅದರಲ್ಲಿ ಫೀಡ್ ಉಂಟು ಮತ್ತೆ ಪಾರ್ಟಿಕಲ್ಸ್ ಎಲ್ಲ ಸಣ್ಣ ಪಾರ್ಟಿಕಲ್ಸ್ ಕೂಡ ಡಿಸಾಲ್ವ್ ಆಗ್ತಾ ಇದ್ರೆ ವಾಟರ್ ಅಲ್ಲಿ, ಅದ್ರಲ್ಲಿ ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗಿದ್ರೆ ವಾಟರ್ ಸೈಕಲ್ ಅಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಬರ್ತದೆ. ಇಲ್ಲಾದ್ರೆ ನಾವು ಕ್ಲೀನ್ ಮಾಡಿಲ್ಲದ್ರೆ ಇಲ್ಲಿ ನಮ್ದು ವಾಟರ್ ಕ್ವಾಲಿಟಿ ಎಲ್ಲ ಕ್ಲೌಡಿ ಆಗ್ತದೆ. ಕ್ಲೌಡಿ ಆದ್ರೆ ಭಲೆ ಅದಕ್ಕೆ ಆಕ್ಸಿಜನ್ ಫ್ಲೋ ಬರ್ತಾ ಉಂಟು, ಆದ್ರೆ ಕೂಡ ನಮ್ಮ ಕ್ರಾಬ್ಗೆ ಸಫೋಕೇಶನ್ ಆಗೋದು ಚಾನ್ಸ್ ಇರ್ತದೆ. ಅದಕ್ಕೆ ನಾವು ಎಷ್ಟು ಕ್ಲೀನ್ ಇಟ್ಟಿದ್ರೆ ಅಷ್ಟು ಬೆಟರ್. ಸೊ ನಾವು ಫೀಡ್ ಹಾಕ್ಮೇಲೆ ಕೂಡ ಕ್ಲೀನ್ ಮಾಡ್ತೇವೆ. ಯಾವುದಕ್ಕೆ ಬೈ ಚಾನ್ಸ್ ಫೀಡ್ ಹಾಕ್ಲಿಲ್ಲ, ಅದು ಎಲ್ಲ ಕ್ರಾಬದು ನಾವು ಡೋರ್ ತೆಗೆದು ನೋಟಿಸ್ ಮಾಡ್ತೀವಿ, ಹೇಗೆ ಉಂಟು ಕ್ರಾಬ್, ಪ್ರಾಬ್ಲಮ್ ಉಂಟಾ ಏನು ಎಲ್ಲ ಚೆಕ್ ಮಾಡ್ತೀವಿ. ನೈಟ್ ಮತ್ತೆ ಬೆಳಿಗ್ಗೆ ಚೆಕ್ ಮಾಡ್ಲಿಕ್ಕೆ ಉಂಟು. ಸೊ ಆನ್ ದ ವೇ ಕ್ಲೀನಿಂಗ್ ವಿ ಚೆಕ್ ಇಟ್. ಎಂತ ಅಂದ್ರೆ ನಾವು ಬೈ ಚಾನ್ಸ್ ಯಾವ್ದಕ್ಕೆ ಕ್ರಾಬ್ಗೆ ನಾವು ಫೀಡ್ ಹಾಕ್ಲಿಲ್ಲ, ಅದು ವೇಸ್ಟ್ ಬಿಟ್ಟಿದೆ, ಸೊ ಅದು ಕೂಡ ವೇಸ್ಟ್ ಕ್ಲೀನ್ ಮಾಡಿ ಡ್ರೈನ್ ಮಾಡ್ತೀವಿ. ಯಾವ್ದಕ್ಕೆ ಕ್ರಾಬ್ಗೆ ಫೀಡ್ ಹಾಕ್ಲಿಲ್ಲ, ವೇಸ್ಟ್ ಬಿಡ್ಲಿಲ್ಲ, ಅದು ಒಂದು ಬಿಡ್ತೀವಿ, ಏನ್ ಪ್ರಾಬ್ಲಮ್ ಮಾಡಿಲ್ಲ ನೈಟ್ಗೆ. ಆದ್ರೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಬರುವಾಗ ಎಲ್ಲ ಸರ್ಕ್ಯುಲೇಷನ್ ಡ್ರೈನ್ ಮಾಡಿ ಹೊಸ ನೀರು ಹಾಕ್ಲೇಬೇಕು ಅದಕ್ಕೆ. ಹಾಗೆ ನಮ್ದು ಕ್ಲೀನಿಂಗ್ ಪ್ರೊಸೆಸ್, ಅದು ಸರ್ಕ್ಯುಲೇಷನ್ ಹೀಗೆ ಇದು. ಮತ್ತೆ ಕ್ಲೀನಿಂಗ್ ಕೇರ್ಫುಲಿ ಆಗಿ ಎಲ್ಲ ಪಾರ್ಟಿಕಲ್ಸ್ ತೆಗೆದುಕೊಂಡು ಹಾಕೋದು ಅದೇ ನೋಡ್ತಾ ಇದ್ವಿ. ಯಾಕೆಂದ್ರೆ ಇಲ್ಲಿಂದ ಸರ್ಕ್ಯುಲೇಷನ್ ಆಗುವಾಗ ಅಲ್ಲಿ ಒಂದು ಮೆಶ್ ಉಂಟು, ಮೆಶ್ ಅಲ್ಲಿ ಕೂಡ ಸರ್ಕ್ಯುಲೇಷನ್ ಆಗ್ತದೆ, ಸಿರಾಮಿಕ್ ಹೋಗ್ತದೆ, ಮತ್ತೆ ಕೆಳಗೆ ಹೋಗುದು ನಮ್ಗೆ ಫಿಲ್ಟರ್. ಸೊ ಜಾಸ್ತಿ ನಾವು ಇಲ್ಲಿಂದನೇ ಅದು ವೇಸ್ಟ್ ಪಾರ್ಟಿಕಲ್ ತೆಗೆದು ವಾಟರ್ ಫ್ಲೋ ಆಗ. ನೀವು ಎಲ್ಲಿ ನೋಡಿ ನಮ್ದು ಸಿಸ್ಟಮ್ ಅಲ್ಲಿ ನಿಮ್ದು ಕ್ವಾಲಿಟಿ ನೋಡಿ ವಾಟರ್ದು ಹೇಗೆ ಉಂಟಂತ. ನೀವು ಜಸ್ಟ್ ಲೈಟ್ ಫ್ಲೋ ಹಾಕಿ ನಿಮ್ಗೆ ಕಾಣಿಸ್ತದೆ. ಫ್ಲಾಶ್ ಹಾಕ್ತೀರಾ ಒಂದೊಮ್ಮೆ? ತುಂಬಾ ರೇರ್ ಚಾನ್ಸ್ ಗೊತ್ತಾಯ್ತು ಎಂತ, ನಮ್ಗೆ ಕ್ರ್ಯಾಕ್ ಆಗಿ ಯಾವ್ದು ಕ್ರಾಬ್ ಲೋಕಲ್ ವೆಂಡರ್ಸ್ ಕರಿಸ್ತಾರೆ. ಸೊ ಯಾವಾಗ ಬರುವಾಗ ಡ್ಯಾಮೇಜ್ ಇರ್ತದೆ. ಮತ್ತೊಂದಂದ್ರೆ ಅವರು ಎಲ್ಲಿಂದ ಕ್ರಾಬ್ ಹಿಡಿತಾರೆ, ಎಲ್ಲಿಂದ ಬರ್ತದೆ ಅದು ನಮ್ಗೆ ಗೊತ್ತಿಲ್ಲ. ಸೊ ಬರುವಾಗ ಕ್ರಾಬ್ ನಾವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಲ್ಲಿ ಡಿಪ್ ಮಾಡಿ ಎಲ್ಲ ಅದ್ರ ವೇಸ್ಟ್ ಎಲ್ಲ ಹೊರಗಡೆ ತಗೊಳ್ತೀವಿ ಬಾಯಿಂದ. ಮತ್ತೆ ಅದು ನಾವು ಬ್ರಷ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ನಾರ್ಮಲ್ ವಾಟರ್ ಡಿಪ್ ಮಾಡಿ ಕ್ಲೀನ್ ಮಾಡಿ ಸಿಸ್ಟಮ್ ಅಲ್ಲಿ ಹಾಕೋದು. ಎಷ್ಟು ಡಿಸೀಸಸ್ ತುಂಬಾ 95 to 96% ರೇರ್ ಚಾನ್ಸ್ ಡಿಸೀಸ್ ಬರೋದು ಕ್ರಾಬ್ಗೆ, ಬರುದಿಲ್ಲ. ಎಲ್ಲ ಶೀಶೆಲ್ಲ ಅಲ್ಲಿ ಅದು ಬಾಡಿಗೆ ಸ್ಟಕ್ ಆಗಿರ್ತದೆ. ನಾವು ಬರುವಾಗ ಕ್ಲೀನ್ ಮಾಡಿದ ಸಿಸ್ಟಮ್ ಹಾಕುವ ಮುಂಚೆ ನಮ್ಗೆ ಸಿಸ್ಟಮ್ಗೆ ಏನ್ ಪ್ರಾಬ್ಲಮ್ ಅಲ್ಲ. ತುಂಬಾ ರೇರ್ ಚಾನ್ಸ್. ಡಿಸೀಸಸ್ ಹೇಗೆ ಬರ್ತದೆ ಅಂದ್ರೆ ಅದಕ್ಕೆ ಸ್ಪೇಸ್ ಆಗ್ಲಿಲ್ಲ. ನಮ್ದು ಮುಂಚೆದೊಂದು ಸ್ಟೂಡೆಂಟ್ ಅಲ್ಲ, ಅವರು ಇದ್ರು, ಅವರೊಂದು ಕ್ರಾಬ್ ಕಲಿಸಿದ್ರು. ಅವರು ಸಿಸ್ಟಮ್ಗೆ ಸ್ಪೇಸ್ ಅದಕ್ಕೆ ಆಗ್ಲಿಲ್ಲ. ಸೊ ಸ್ಪೇಸ್ ಆಗ್ಲಿಲ್ಲ, ಅಲ್ಲಿ ಇಲ್ಲಿ ಆಗಿ ಶೆಲ್ ಹೋಗಿದ್ದು, ಅದು ಇಲ್ಲಿ ಬಾಡಿ ಪಾರ್ಟ್ ಶೆಲ್ ಸ್ವಲ್ಪ ಹೋಗಿತ್ತು, ಹಾಗೆಲ್ಲ ಆಗ್ತದೆ. ಅದಕ್ಕೆ ನಾವು ಸ್ಯಾಂಡ್ ಎಲ್ಲ ಹಾಕಿದ್ವಿ, ಅದಕ್ಕೆ ಏನ್ ಆಗ್ಬಾರ್ದು ಅಂತ. ಸೊ ಇವತ್ತು ಎಲ್ಲ ಕ್ರಾಬ್ ನೀವು ತೆಗ್ದ್ರೆ ಕೂಡ ಎಲ್ಲ ಕ್ವಾಲಿಟಿ ಆಗಿ ಹೈ ಉಂಟು, ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಕ್ರಾಬ್. ಸೊ ಹಾಗೆ ಫ್ಯೂಚರ್ ನಾವು ದೊಡ್ಡ ಪ್ಲಾನ್ ಮಾಡಿದ್ವಿ.
This is just a small pot. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಮಂಗಳೂರು ನಗರಕ್ಕೆ ಬಂದು ಭರತ್ ಅವ್ರ ಮೂಲಕ ತಿಳ್ಕೊಂಡ್ವಿ. ಸೊ ಇಲ್ಲಿ ಅವ್ರು ಯಾವ ರೀತಿಯಾಗಿ ಕ್ರಾಪ್ ಫ್ಯಾಟ್ನಿಂಗ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಅದೇ ರೀತಿಯಾಗಿ ಈ ಕ್ರಾಪ್ ಫ್ಯಾಟ್ನಿಂಗ್ ಬಗ್ಗೆ ಅವರು ತರಬೇತಿಯನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಸುಮಾರಷ್ಟು ಜನ ನೀವು ಆಸಕ್ತರು ಸಹ ಇಲ್ಲಿ ಬಂದು 2 ದಿನ ವೀಕೆಂಡ್ ಶನಿವಾರ ಭಾನುವಾರ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಈ ಕ್ರಾಪ್ ಫ್ಯಾಟ್ನಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನೀವು ಏನಾದರೂ ಅದ್ರ ಬಗ್ಗೆ ಆಸಕ್ತಿ ಇದ್ರೆ, ನಾನು ಭರತ್ ಅವರ ಒಂದು ನಂಬರನ್ನು ನಾನು ಡಿಸ್ಪ್ಲೇಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದು ನೋಡ್ಬೋದು ಮತ್ತೆ ಕಲಿಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಿವನಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಮಂಗಳೂರು ನಗರದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಭರತ್ ಅವರು. ಸೊ ಇಲ್ಲಿ ಅವರು ಕ್ರಾಪ್ ಫ್ಯಾಟನಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ನೋಡಿರ್ತೀವಿ, ADE ಅಂತ ಕೇಳ್ತೀವಿ, ನಾವು ಆಡುಭಾಷೆಯಲ್ಲಿ AD ಅಂತ ಹೇಳ್ತೀವಿ. ಸೊ ಅದನ್ನ ಫಾರ್ಮಿಂಗ್ ಕೇಳಿರ್ತೇವೆ. ಆದರೆ ಕ್ರಾಪ್ ಫ್ಯಾಟನಿಂಗ್ ಇದೊಂದು ಹೊಸ ಕಾನ್ಸೆಪ್ಟು.